ಇನ್ನು SIT ತನಿಖಾ ವರದಿಯಲ್ಲಿ ನಾ ಹೇಳ್ತಾ ಇದ್ದಲ್ಲ 6 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿ ಚಿನ್ನಯ್ಯ ಸೇರಿದಂತೆ 6 ಮಂದಿ ಹೆಸರು. ಮಹೇಶ್ ಶೆಟ್ಟಿ ತಿಮರೋಡಿ, ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್, ವಿಠಲ್ ಗೌಡ, ಜಯಂತ್ ಟಿ ಈ ಇಷ್ಟು 6 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅಂದಾಜು 4000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಅದರ ಜೊತೆಗೆ ಷಡ್ಯಂತ್ರದ ವಿಚಾರವಾಗಿಯೂ ಕೂಡ SIT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ತಿಮರೋಡಿ ಚಿನ್ನಯ್ಯನ ಸಂಪರ್ಕದ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ತನಿಖೆ ಕರೆದಂತ ಸಂದರ್ಭದಲ್ಲಿ ಸ್ಟೇ ತಂದಿದ್ರಲ್ಲ ಅದರ ಬಗ್ಗೆ ಕೂಡ ಇದರಲ್ಲಿ ಇನ್ ಡೀಟೇಲ್ ಆಗಿ ಉಲ್ಲೇಖ ಮಾಡಿದ್ದಾರೆ SIT ಅಧಿಕಾರಿಗಳು. SIT ತನಿಖಾ ವರದಿಯಲ್ಲಿ 6 ಜನರ ವಿರುದ್ಧ ಅವರ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಂದು ಮಹೇಶ್ ಶೆಟ್ಟಿ ತಿಮರೋಡಿ, ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ಟು, ವಿಠಲ್ ಗೌಡ, ಜಯಂತ್ ಟಿ ಆತ ಕೂಡ ನಾನು ಈ ಥರದೊಂದು ಶವ ಹೂತಿರೋದನ್ನು ನೋಡಿದ್ದೀನಿ ಅಂತೇಳಿ ಆತ ಮುಂದೆ ಬಂದಿದ್ದ. ಅದಾದ ಮೇಲೆ ಸುಜಾತಾ ಭಟ್ಟು, ಅನನ್ಯ ಭಟ್ ಅನ್ನುವಂಥ ಕಥೆಯನ್ನು ಸೃಷ್ಟಿ ಮಾಡಿದರು. ಅದರ ಜೊತೆಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರು. ಈ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಅವರು ಆತ ಉಳ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಈ ಸ್ಥಳ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಉತ್ಖನನ ಕಾರ್ಯ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಬಂದು ಉಳ್ಕೊಳ್ತಾ ಇದ್ದಿದ್ದು ಇದೇ ತಿಮರೋಡಿ ಅವ್ರ ಮನೆಯಲ್ಲಿ. ಅದರ ವಿಚಾರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಒಂದು ತನಿಖಾ ವರದಿಯಲ್ಲಿ. ಅದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಧರ್ಮಸ್ಥಳದ ಬುರ್ಡೆ ಕೇಸು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. 4000 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ. ಯಾವೆಲ್ಲ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ SIT ಅಧಿಕಾರಿಗಳು? ಎಕ್ಸಾಕ್ಟ್ಲಿ ಪ್ರಭು, ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣ ಹೇಳುವಂತದ್ದು ಇಡೀ ಧರ್ಮಸ್ಥಳ ಅಥವಾ ಇಡೀ ಕರ್ನಾಟಕವನ್ನೇ ಒಂದು ಕ್ಷಣದಲ್ಲಿ ಅಂದ್ರೆ 3 ತಿಂಗಳ ಮಟ್ಟಿಗೆ, ಅಂದ್ರೆ ಈ ಹಿಂದೆ 3 ತಿಂಗಳ ಹಿಂದೆ ಇಡೀ ಕರ್ನಾಟಕವೇ ಧರ್ಮಸ್ಥಳದತ್ತ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಸ್ಥಳದಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಜನರು ಈ ಪ್ರಕರಣ ಏನಾಗಿದೆ, ಇದರ ಸಂಪೂರ್ಣ ಮಾಹಿತಿಯನ್ನು, ಇದರಲ್ಲಿ ಸತ್ಯಾಸತ್ಯತೆ ಏನು ಅಂತ ಹೇಳುವಂತದ್ದು ಇಡೀ ಕರ್ನಾಟಕ ಜನತೆ ಕುತೂಹಲದಿಂದ ಕಾಯ್ತಾ ಇತ್ತು. ಈ ಕುತೂಹಲಕ್ಕೆ ಈಗ ತೆರೆ ಬೀಳುವಂತಹ ಎಲ್ಲ ಒಂದು ಲಕ್ಷಣಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು SIT ಅಧಿಕಾರಿಗಳು ಜಿತೇಂದ್ರ ದಯಾಮ್ ಆಗಿರ್ಬೋದು, ಸೈಮನ್ ಆಗಿರ್ಬೋದು, ಎಲ್ಲರೂ ಕೂಡ 4000 ಪುಟಗಳ ಚಾರ್ಜ್ ಶೀಟ್ ಅನ್ನು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಈಗ ಸಲ್ಲಿಸಿರುವಂತದ್ದು. ಈಗ ಸಲ್ಲಿಕೆ ಆದಂತಹ ಎಲ್ಲಾ ಚಾರ್ಜ್ ಶೀಟ್ ಗಳ ಪರಿಶೀಲನೆಗಳಾಗಿರ್ಬೋದು ಮತ್ತು ನ್ಯಾಯಾಧೀಶರ ಮುಂದೆ ವಾದ ವಿವಾದಗಳು ಕೂಡ ನಡೀತಾ ಇದೆ. ಮುಖ್ಯವಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ಹೇಳುವಂತದ್ದು, ಯಾರೆಲ್ಲ ಹೆಸರು ಉಲ್ಲೇಖ ಇದೆ, ಇಲ್ಲಿ ಏನ್ ನಡೆದಿದೆ ಅಂತ ಹೇಳುವಂತದ್ದು ಈ ಚಾರ್ಜ್ ಶೀಟ್ ನಲ್ಲಿ ಬಂದಿರುವಂತದ್ದು. 4000 ಪುಟದ ಚಾರ್ಜ್ ಶೀಟ್ ನಲ್ಲಿ 6 ಜನರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಧರ್ಮಸ್ಥಳದ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಷಡ್ಯಂತ್ರ ನಡೆದಿದೆ ಮತ್ತು ನ್ಯಾಯಾಲಯದ ಮುಂದೆ ಸುಳ್ಳು ಕೇಸನ್ನು ಅಥವಾ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂತ ಹೇಳುವಂತಹ ಉಲ್ಲೇಖಗಳು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತದ್ದು. ಅದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್, ವಿಠಲ ಗೌಡ ಮತ್ತು ಜಯಂತ್ ಟಿ ಇವರ 6 ಜನರ ಹೆಸರನ್ನು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಅಥವಾ ಈ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಕಳೆದ 3 ತಿಂಗಳ ಹಿಂದೆ ಮೊದಲು ಚಿನ್ನಯ್ಯ ಬಂದಿದ್ದ, ಆಮೇಲೆ ಜಯಂತ್ ಟಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಸುಜಾತಾ ಭಟ್, ಅನನ್ಯ ಭಟ್ ಕಥೆಗಳನ್ನು ನಾವು ಕೇಳಿದ್ವಿ. ಇಡೀ ಅನನ್ಯ ಭಟ್, ಸುಜಾತಾ ಭಟ್ ಕತೆ ಕರ್ನಾಟಕವನ್ನೇ ಒಂದು ಕ್ಷಣ ದಂಗಾಗಿಸಿತ್ತು ಮತ್ತು ಆ ಅನನ್ಯ ಭಟ್ಗೆ ನ್ಯಾಯ ಸಿಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಹೋರಾಟಗಳಾಗಿರ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಜನರು ಸುಜಾತಾ ಭಟ್ನ ಬೆಂಬಲಕ್ಕೆ ಬಂದಂತವರಾಗಿರ್ಬೋದು. ಆದ್ರೆ ಇದೆಲ್ಲ ಸುಳ್ಳು ಅಂತ ಹೇಳುವಂತದ್ದು ಇದೀಗ ಬತ್ತ ಬಯಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೆಲ್ಲ ಈ ಪ್ರೀ ಪ್ಲಾನ್ಡ್ ಆಗಿ ಈ ಬುರುಡೆ ಗ್ಯಾಂಗ್ ಮಾಡಿದೆ ಅಂತ ಹೇಳುವಂತಹ ವಿಚಾರವಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರ ಜೊತೆಯಾಗಿ ಜಯಂತ್ ಟಿ ಚಿನ್ನಯ್ಯ ಮೊದಲನೇ ಬಾರಿಗೆ ಕೋರ್ಟ್ಗೆ ಸಲ್ಲಿಸಿದಂತ, ಇದೇ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದಂತ ಬುರುಡೆ ಎಲ್ಲಿಂದ ಬಂದದ್ದು ಮತ್ತು ಚಿನ್ನಯ್ಯನಿಗೆ ಆ ಬುರುಡೆ ತಂದುಕೊಟ್ಟವರು ಯಾರು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಅದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಜನರನ್ನು ವಿಚಾರಣೆ ಮಾಡಲಾಗಿದೆ. ಸರಿಸುಮಾರು 350ಕ್ಕೂ ಜನರನ್ನು ಕೂಡ ವಿಚಾರಣೆ SIT ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿ ವಿಚಾರಣೆ ಮಾಡಿದ್ದಾರೆ. ಆ ನಡುವೆ ಅನೇಕ ಜನರನ್ನು ಕೂಡ ಕರೆದಿರುವಂತದ್ದು. ಧರ್ಮಸ್ಥಳದ ಸಂಬಂಧಪಟ್ಟಂತಹ ಇಲಾಖೆಗೆ ಸಂಬಂಧಪಟ್ಟಂತವರಾಗಿರ್ಬೋದು, ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರಾಗಿರ್ಬೋದು, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟವರು, ಸ್ಥಳೀಯರು ಎಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ
SIT ಅಧಿಕಾರಿಗಳು ಕರೆಯುವಾಗ ಎಲ್ಲ ತನಿಖೆಗೆ ಸಹಕರಿಸಿದ್ರು. ಆದ್ರೆ ಕೆಲವೊಂದಷ್ಟು ಜನ ಸಹಕರಿಸಲಿಲ್ಲ. ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಅವರು SIT ತನಿಖೆಗೆ ಹಾಜರಾಗಲಿಲ್ಲ ಅಂತ ಹೇಳುವಂತ ಉಲ್ಲೇಖಗಳು ಕೂಡ ಇದರಲ್ಲಿ ಇರುವಂತದ್ದು. ಅದರ ನಡುವೆ ಅದರ ಜೊತೆಗೆ ಏನು ಗಿರೀಶ್ ಮಠಣ್ಣವರು, ಜಯಂತ್ ಟಿ ಅವರಾಗಿರ್ಬೋದು ನಮ್ಗೆ ಕಿರುಕುಳವನ್ನು ಕೊಡ್ತಿದ್ದಾರೆ, ತನಿಖೆಗೆ ಅಂದ್ರೆ ಅವರು ಸರಿಯಾಗಿ ತನಿಖೆಗೆ ಸಹಕರಿಸಲಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈ ವರದಿಯಲ್ಲಿ ಉಲ್ಲೇಖ ಇರುವಂತದ್ದು ಪ್ರಭು. ಈ ನಿಟ್ಟಿನಲ್ಲಿ ಎಲ್ಲಾ ವಿಚಾರಗಳನ್ನು 4,000 ಪುಟದಲ್ಲಿ ಈಗ ವರದಿಯನ್ನು ಸಲ್ಲಿಸಿದ್ದಾರೆ. ಮುಂದಕ್ಕೆ ನ್ಯಾಯಾಲಯ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಅಂದ್ರೆ ಈಗಾಗಲೇ SIT ಒಂದು ಮೂಲದ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನು ಅಂದ್ರೆ ಒಂದು ವಿಚಾರಣೆಗೆ ಆಗಿರ್ಬೋದು ಅಥವಾ ಅರೆಸ್ಟ್ ವಾರೆಂಟ್ ಪಡೆಯುತ್ತಾ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದು ಸಂಶಯ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಅನೇಕ ಬಾರಿ ನೋಟಿಸ್ ಅನ್ನು ಗಿರೀಶ್ ಮಠನ್ ಅವರಿಗೆ, ಜಯಂತ್ ಟಿ ಅವರಿಗೆ ಕೊಟ್ಟರು ಕೂಡ ಅಥವಾ ಈಗ ವಿಠಲಗೌಡ ಅವರಿಗೆ ಕೊಟ್ಟರು ಕೂಡ ಯಾರು ಕೂಡ ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.